ಯಾರಿಗೆ ಅಪಾಯ ಕಾದಿದೆಯೋ ಗೊತ್ತಿಲ್ಲ. ಹೇಗಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಬಿಜೆಪಿ ಸದಸ್ಯ ಸುನಿಲ್ ಕುಮಾರ್ ಕಿಚ್ಚಾಯಿಸಿದ ಪ್ರಸಂಗ ನಡೆಯಿತು. ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ಅವಧಿಯಲ್ಲಿ ಕೆಎನ್ ರಾಜಣ್ಣ ಅವರನ್ನ ಸಂಪುಟದಿಂದ ವಜಾಗೊಳಿಸಿದ ವಿಚಾರವಾಗಿ ಸುನಿಲ್ ಕುಮಾರ್ ಅವರು ಡಿಕೆ ಶಿವಕುಮಾರ್ ಅವರ ಕಾಲೆಳೆದ್ರು. ಪ್ರಶ್ನೋತ್ತರ ಕಲಾಪದ ವೇಳೆಯಲ್ಲಿ ಉತ್ತರ ಕೊಡಲು ಮುಂದಾದ ಡಿಸಿಎಂ ಡಿಕೆಶಿ ಕೆಮ್ಮಿದ್ರು. ಈ ವೇಳೆ ಎದ್ದು ನಿಂತ ಹರ್ಗ ಜ್ಞಾನೇಂದ್ರ ನಿಮ್ಮ ಆರೈಕೆ ನೋಡಿಕೊಳ್ಳಿ ಎಂದು ಸಲಹೆ ಕೊಟ್ಟರು. ಅರಗ ಮಾತಿಗೆ ನಾವು ಆರ್ಕೆ ಎಲ್ಲ ಕೊಡಲ್ಲ ಎಂದು ಡಿಕೆ ಉತ್ತರ ನೀಡಿದ್ರು. ಇದಕ್ಕೆ ನಾನು ಹೇಳಿದ್ದು ಆರ್ಕೆ ಅಲ್ಲ ಆರೈಕೆ ಎಂದು ಅರಗ ಜ್ಞಾನೇಂದ್ರ ಸ್ಪಷ್ಟಪಡಿಸಿದ್ರು. ಓಹೋ ಹೌದಾ, ಆಗಲಿ, ನಿಮ್ಮ ಅಶ್ವಥ್ ನಾರಾಯಣ್ ಹಾರೈಕೆ ನನಗೆ ಇರಲಿ ಎಂದು ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ರು. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಸುನಿಲ್ ಕುಮಾರ್ ನೀವು ಕೆಮ್ಮಿದ್ರೆ ಇನ್ನು ಯಾರಿಗೆ ಅಪಾಯ ಕಾದಿದೆಯೋ ಅಂತ ಕಿಚಾಯಿಸಿದ್ರು. ಸುನಿಲ್ ಕುಮಾರ್ ಮಾತಿಗೆ ಸದನದಲ್ಲಿ ಸದಸ್ಯರು ನಗುವ ಮೂಲಕ ಪ್ರತಿಕ್ರಿಯೆ ನೀಡಿದ್ರು. ಆದರೆ ಡಿಕೆಶಿ ಯಾವುದೇ ರೀತಿಯಲ್ಲಿ ಇದಕ್ಕೆ ಮಾತಾಡದೆ ತಮ್ಮ ಉತ್ತರ ಮುಂದುವರಿಸಿದ್ರು. ಶಾಸಕ ಬರಮೇಗೌಡ ಪ್ರಶ್ನೆಗೆ ಉತ್ತರ ನೀಡುವುದು ಮುಂದುವರಿಸಿದ್ರು. ಸದನದಲ್ಲಿ ಆನ್ಲೈನ್ ಗೇಮಿಂಗ್ ಬಗ್ಗೆ ಪಕ್ಷಾತೀತವಾಗಿ ಶಾಸಕರ ಆಕ್ರೋಶ ವ್ಯಕ್ತವಾಗಿತ್ತು. ಶಾಸಕರ ಆಕ್ರೋಶ ಹಿನ್ನೆಲೆ ಅರ್ಧ ಗಂಟೆಯ ಚರ್ಚೆಗೆ ಅವಕಾಶ ನೀಡುವ ಭರವಸೆಯನ್ನು ಸ್ಪೀಕರ್ ಯುಟಿ ಖಾದರ್ ನೀಡಿದ್ರು. ಸದ್ಯ ಪ್ರಶ್ನೋತ್ತರ ನಡೀತಾ ಇದ್ದಂತೆ ಇಷ್ಟಕ್ಕೆ ಸೀಮಿತವಾಗಲಿ, ಅರ್ಧ ಗಂಟೆಯ ಚರ್ಚೆಗೆ ಅವಕಾಶ ನೀಡುತ್ತೇನೆ ಅಂತ ಸ್ಪೀಕರ್ ಭರವಸೆ ನೀಡಿದ್ದಾರೆ. ಆನ್ಲೈನ್ ಗೇಮಿಂಗ್ ಹಾವಳಿ ಬಗ್ಗೆ ಬಿಜೆಪಿ ಸದಸ್ಯರು ಸುರೇಶ್ ಕುಮಾರ್ ಹಾಗೂ ಪ್ರಶ್ನೋತ್ತರ ಅವಧಿಯಲ್ಲಿ ಪ್ರಸ್ತಾಪ ಮಾಡಿದ್ರು. ಇದಕ್ಕೆ ಹಲವು ಸದಸ್ಯರಿಂದ ಕಳವಳ ವ್ಯಕ್ತವಾಯಿತು. ಸದನ ಮುಗಿಯುವುದರೊಳಗೆ ಚರ್ಚೆಗೆ ಅವಕಾಶ ಕೊಡುವುದಾಗಿ ಸ್ಪೀಕರ್ ರೂಲಿಂಗ್ ನೀಡಿದರು. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಬೆಂಗಳೂರು.